ವೇಸ್ಟ್ ಪಿಕಿಂಗ್ ಕೆಲಸ ಮಾಡೋರು ಎಲ್ಲರನ್ನೂ ಅಸಹ್ಯವಾಗೇ ನೋಡ್ತಾರೆ. ನಾನು ಆ ವೇಸ್ಟ್ ಪಿಕಿಂಗ್ ಕೆಲಸದಲ್ಲೇ ಬೆಳೆದು ಬಂದಿರೋ ಒಂದು ಹುಡುಗಿ. ನಮ್ಮನ್ನ ಭಿಕ್ಷೆ ಎತ್ತಕ್ಕೆ ಕಳಿಸ್ತಾ ಇದ್ರು. ಊಟಕ್ಕೆ ಕೂಡ ನಾವು ಅಷ್ಟೊಂದು ಕಷ್ಟಪಡ್ತಾ ಇದ್ವಿ. ಅವಾಗೆಲ್ಲ ಜಾತಿ ನೋಡೋರು, ಇವ್ರು ಕೊಳ್ಕನ್ ಜನ, ಇವ್ರು ಚೀಪ್ ಅವರು, ನಮಗೂ ತುಂಬ ನೋವುಗಳಿರುತ್ತೆ. ಮಹಿಳೆ ಯಾವುದ್ರಲ್ಲೂ ಕಡಿಮೆ ಇಲ್ಲ, ತಾನು ಎಲ್ಲವನ್ನ ನಿಭಾಯಿಸಬಹುದು, ಸಾಧನೆ ಮಾಡಬಹುದು ಅನ್ನೋದಕ್ಕೆ ದೇಶದ ಹಲವಾರು ಮಹಿಳೆಯರು ಸಾಕ್ಷಿಯಾಗಿದ್ದಾರೆ. ಆದರೆ ಹುಟ್ಟಿದಾಗಿಂದ ಕಷ್ಟವನ್ನು ಅನುಭವಿಸಿಕೊಂಡು ಬಂದಿರುವಂಥ ಅನಿತಾ ಅನ್ನುವರು ಈಗ ಮೇಘನಾ ಅನ್ನುವಂಥ ಟೆಕ್ಸ್ಟೈಲನ್ನು ಕಟ್ಟಿಕೊಂಡಿದ್ದಾರೆ. ಇವರು ವೇಸ್ಟ್ ಪಿಕ್ಕಿಂಗ್ ಕೆಲಸವನ್ನ ಮಾಡಿಕೊಂಡು ತನ್ನ ಸಂಸ್ಥೆಯನ್ನ ನಡೆಸ್ಕೊಂಡು ಬರ್ತಾ ಇರುವಂಥ ರೀತಿ ಅಭೂತಪೂರ್ವ. ಇವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ನೀವು ನೋಡ್ತಾ ಇದ್ದೀರಾ statenews.live. ನಾನು ಕಲಾನ್ವಿತಾ ಜೈ. ವೇಸ್ಟ್ ಪಿಕಿಂಗ್ ಕೆಲಸ ಮಾಡೋರು ಎಲ್ಲರನ್ನೂ ಅಸಹ್ಯವಾಗೇ ನೋಡ್ತಾರೆ ಜನಗಳು. ಈ ಥರ ಇದ್ದಾಗ ನಮಗೊಂದು ಆಧಾರ್ ಕಾರ್ಡ್, ನಮಗೊಂದು ಐಡೆಂಟಿ ಪ್ರೂಫ್ ಅನ್ನೋದೇ ಇದ್ದಿಲ್ಲ. ಈ ಥರ ಇದ್ದಾಗ ನಮಗೆ ಹಸಿರು ದಳ ಅನ್ನೋರು ಬಂದು ಪರಿಚಯ ಮಾಡ್ಕೊತಾರೆ. ನೀವು ವೇಸ್ಟ್ ಪಿಕಿಂಗ್ ಕೆಲಸ ಮಾಡ್ತಾ ಇದ್ದೀರಾ, ಕರೆಕ್ಟ್ ಒಪ್ಕೊತೀವಿ, ಆದರೆ ನಿಮಗೂ ಒಂದು ವ್ಯಾಲ್ಯೂ ಇದೆ. ನಿಮ್ಮಿಂದನೇ ಬೆಂಗಳೂರು ಇಷ್ಟು ನೀಟಾಗಿರೋದು. ಯಾಕಂದರೆ ಅರ್ಧ ಕಸ ನಾವೇ ತೆಗಿತೀವಿ. ಹಸಿರು ದಳವರು ತುಂಬ ಟ್ರೈನಿಂಗ್ಗಳನ್ನ ಕೊಡ್ತಾರೆ ನಮಗೆ. ತುಂಬ ಸ್ಕಿಲ್ಸ್ಗಳೆಲ್ಲ ಕಲಿಸ್ಕೊಡೋದಾಗಲಿ, ನಮ್ಮ ಸ್ಕಿಲ್ ನಮಗೆ ತಿಳಿಸ್ಕೊಡೋದಾಗಲಿ, ಈ ಥರ ಎಲ್ಲ ತುಂಬ ಮಾಡ್ತಾರೆ. ಮನೆ ಮನೆಗೆ ಹೋಗಿ ಹಳೆಯ ಬಟ್ಟೆಗಳನ್ನ ಕಲೆಕ್ಟ್ ಮಾಡುವುದು, ಕಸದ ರಾಶಿಯಲ್ಲಿ ಬಿಸಾಡಿರುವ ಬಟ್ಟೆಗಳನ್ನ ತಾವೇ ಖುದ್ದಾಗಿ ಹೆಕ್ಕಿ ತರುವುದು ಅನಿತಾ ಅವರ ದಿನಚರಿ. ಹೀಗೆ ತಂದ ಬಟ್ಟೆಗಳನ್ನ ಸ್ವಚ್ಛಗೊಳಿಸಿ ಅದರಿಂದ ಅತ್ಯಾಕರ್ಷಕ ಮತ್ತು ಪರಿಸರ ಸ್ನೇಹಿ ವಿವಿಧ ರೀತಿಯ ಬ್ಯಾಗ್ ಹಾಗೂ ಬಟ್ಟೆಗಳನ್ನ ತಯಾರು ಮಾಡ್ತಾರೆ. ಇದಕ್ಕಾಗಿ ನಾವು ಫಸ್ಟು ಬಟ್ಟೆನ ತೊಗೊಂಬರ್ತೀವಿ. ಅದು ಮಿಕ್ಸ್ ಟೆಕ್ಸ್ಟೈಲ್ ವೇಸ್ಟನ್ನು ಇರುತ್ತೆ. ಎಲ್ಲ ಮಿಕ್ಸ್ ಇರೋದ್ರಿಂದ ನಾವು ಇಲ್ಲಿ ತಂದಿದ ತಕ್ಷಣ ನಾವು ಸಾಲ್ಟ್ ಮಾಡ್ತೀವಿ ಅದನ್ನು. ಅಂದರೆ ಫಸ್ಟು ಧೂಳು ಮಣ್ಣು ಎಲ್ಲ ಇದ್ದರೆ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಅದನ್ನೊಂದು ಕಡೆ ಸೈಡಿಗಿಟ್ಟು ಅದರಲ್ಲಿ ನಾವು ಕ್ಯಾಟಗಿರೀಸ್ ಥರ ನಾವು ಸಾರ್ಟೆಡ್ ಮಾಡ್ತೀವಿ. ಕಟಿಂಗ್ಗಳು ಮಾಡಿ ಎಲ್ಲ ಇದು ಬ್ಯಾಗ್ಸು, ಪೋಚು, ಲಂಚ್ ಬಾಕ್ಸು, ಲ್ಯಾಪ್ಟಾಪ್ ಪೋಚು, ಈ ಥರದ್ದೆಲ್ಲ ತುಂಬ ಹೊಲಿತಾ ಇದ್ದೀವಿ. ಇನ್ನೊಬ್ಬರು ಸಾಲ್ಟೇಜ್ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೊರಗಡೆ ಹೋಗಿ ಎಲ್ಲ ಪಿಕ್ ಮಾಡ್ಕೊಂಬರೋ ಕೆಲಸ ನಾನು ನೋಡ್ತಾ ಇದ್ದೀನಿ. ಈ ಫೆಸಿಲಿಟಿ ಇಟ್ಕೊಟ್ಟಿದ್ದಕ್ಕೆ ನಾನು ಮುಂಚೆ ಒಬ್ಬಳೇ ಮಾಡ್ತಾ ಇದ್ದೆ. ಈ ಫೆಸಿಲಿಟಿ ಬಂದಾಗ ನನ್ನ ಜೊತೆ ಇನ್ನೂ ಒಂದು 3 ಜನ ಸೇರ್ಕೊಂಡವ್ರೆ ಕೆಲಸ ಮಾಡೋದಕ್ಕೆ. ಅನಿತಾ ನೋಡಿದ್ರಲ್ಲ ಅನಿತಾ ಅವರು ಬೆಳೆದು ಬಂದಂಥ ರೀತಿಯನ್ನ. ಅಂದ್ರೆ ಸಾಧನೆ ಮಾಡಬೇಕು ಅನ್ನುವಂಥ ಛಲ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ. ಅಂದ್ರೆ ಭಿಕ್ಷಾಟನೆಯಿಂದ ಅವರ ಜರ್ನಿ ಶುರುವಾಗಿ ಈಗ ತನ್ನ ಸ್ವಂತ ಉದ್ಯಮವನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತಹ ದಿಟ್ಟ ಮಹಿಳೆಗೆ ನಾವು ಶ್ಲಾಘನೀಯ ಹೇಳಲೇಬೇಕು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್, ಕಿರ್ವಾಶೆ, statenews.live, ಬೆಂಗಳೂರು.